ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು: ನಗರದಲ್ಲಿ ನಿಲ್ಲದ ಕೊರೋನಾ ಮಹಾಮಾರಿಯ ಆರ್ಭಟ. ನಗರದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಎರಡನೇ ಅಲೆಯ ಅಬ್ಬರ ಏರುತ್ತಲೇ ಇದೆ. ಸೋಮವಾರದಂದು ಮತ್ತೆ 51 ಜನರಲ್ಲಿ ಕೊರೋನಾ ಸೋಂಕು ದೃಢವಾಗಿದೆ. 75 ಜನ ಸೋಂಕಿತರು ಗುಣಮುಖರಾಗಿ ಮನೆಗೆ ತೆರಳಿದ್ದಾರೆ. 337 ಜನ ಹೋಮ್ ಐಸೋಲೇಷನ್ನಲ್ಲಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವವರ ಸಂಖ್ಯೆ 58. ಸಕ್ರಿಯ ಪ್ರಕರಣಗಳ ಸಂಖ್ಯೆ 395. ಕೊರೋನಾ ಎರಡನೇ ಅಲೆಗೆ ಒಟ್ಟು 2029 ಸೋಂಕು ದೃಢಪಟ್ಟಿದೆ. ಅದರಲ್ಲಿ 2572 ಸೋಂಕಿತರು ಕೊರೋನಾ ಎರಡನೇ ಅಲೆಯ ರೋಗದಿಂದ ಗುಣಮುಖರಾಗಿ ಮನೆಗೆ ಸೇರಿದ್ದಾರೆ. ಈವರೆಗೆ ಕೊರೋನಾ ಎರಡನೇ ಅಲೆಯ ಸೋಂಕಿಗೆ 62 ಜನ ಬಲಿಯಾಗಿದ್ದಾರೆ. ಲಾಕ್ಡೌನ್ ಡೇ 16. ನಗರದಲ್ಲಿ ಲಾಕ್ಡೌನ್ ಘೋಷಣೆಯಾಗಿ 2 ವಾರ ಕಳೆದಿದೆ. ಇಂದಿನಿಂದ ಮತ್ತೆ ಲಾಕ್ಡೌನ್ ವಿಸ್ತರಣೆಯಾಗಿದೆ. ನಗರದಲ್ಲಿ ಲಾಕ್ಡೌನ್ ಇರುವುದರಿಂದ ದಾಂಡೇಲಿ ಫುಲ್ ಬಂದ್. ನಗರದ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಫುಲ್ ಆಕ್ಟಿವ್ ಆಗಿ ತಮ್ಮ ಕೆಲಸ ನಿರ್ವಹಿಸಿದರು. ಅನಾವಶ್ಯಕವಾಗಿ ಬಂದ ಜನರಿಗೆ ಕ್ಲಾಸ್ ತೆಗೆದುಕೊಂಡರು. ಬೈಕ್ ಸವಾರರಿಗೆ ತಪಾಸಣೆ ಮಾಡಿ ಬಿಡಲಾಯಿತು. ನಗರದಲ್ಲಿ ಅಧಿಕಾರಿಗಳ ಘರ್ಜನೆ. ನಗರದಲ್ಲಿ ಅತಿ ಕಠಿಣ ನಿಯಮಗಳೊಂದಿಗೆ ಲಾಕ್ಡೌನ್ ಮಾಡಲಾಗಿದೆ. ನಗರದಲ್ಲಿ ಕೊರೋನಾ ತಡೆಯಲು ಅಧಿಕಾರಿಗಳು ಹರಸಾಹಸ ಪಡುತ್ತಿದ್ದಾರೆ. ಆದರೂ ಕಂಟ್ರೋಲ್ಗೆ ಬರುತ್ತಿಲ್ಲ ಕೊರೋನಾ ಮಹಾಮಾರಿ. ಇಂದು ನಗರದ ಪೌರಾಯುಕ್ತರಾದ RS ಪವಾರ್ ಮತ್ತು PSI ಆದ ಯಲ್ಲಪ್ಪನವರ ಘರ್ಜನೆ. ನಗರದ ಅಂಬೇವಾಡಿ ಮತ್ತು ಪೆಟ್ರೋಲ್ ಬಂಕಿನಲ್ಲಿ ಜನದಟ್ಟಣೆ ನೋಡಿದ ಅಧಿಕಾರಿಗಳು ಜನರಿಗೆ ಸರಿಯಾಗಿ ಬೆಂಡೆತ್ತಿದರು. ಪೊಲೀಸರಿಗೆ ಕಂಡ ಜನರು ದಿಕ್ಕಾಪಾಲಾಗಿ ಓಡಿದರು. ಯಾರಾದರೂ ಅನಾವಶ್ಯಕವಾಗಿ ಹೊರಗಡೆ ಬಂದರೆ ನೇರವಾಗಿ ಅವರ ವಾಹನಗಳನ್ನು ಜಪ್ತು ಮಾಡಲಾಯಿತು. ನಗರದ ಮುಖ್ಯ ರಸ್ತೆಗಳಲ್ಲಿ ಪೊಲೀಸರ ಕಾವಲು ನಿಂತು ಯಾರು ಓಡಾಡದಂತೆ ನೋಡಿಕೊಂಡರು. ಯಾರಾದರೂ ವಿರುದ್ಧ ಮಾತನಾಡಿದರೆ ಅವರಿಗೆ ಲಾಠಿಯ ಪ್ರಸಾದ ಕೂಡ ಕೊಡಲಾಯಿತು. ಈ ವಿಡಿಯೋ ನೋಡಿದರೆ ನಿಮಗೆ ಅರ್ಥವಾಗುತ್ತದೆ ಯಾವ ರೀತಿಯಿಂದ ಅಧಿಕಾರಿಗಳು ತಮ್ಮ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ಇದನ್ನು ನೋಡಲು ಜನರು ಹೊರಗಡೆ ಬರಬೇಕಾಗಿಲ್ಲ. ಲಾಕ್ಡೌನಿನ ಇಂಚಿಂಚು ಮಾಹಿತಿ ನಮ್ಮ ಕಾಳಿ ಕನ್ನಡ ವಾಹಿನಿಯ ತಂಡ ನೀಡುತ್ತಿದೆ. ಜನರು ಇದನ್ನು ನಮ್ಮ ವಾಹಿನಿಯ ಮೂಲಕ ನೋಡಿ ಮನೆಯಲ್ಲಿದ್ದರೆ ಸಾಕು, ಕೊರೋನಾ ತಾನಾಗಿಯೇ ಕಂಟ್ರೋಲಿಗೆ ಬರುತ್ತದೆ. Bye.
ಬ್ರಿಂಗ್ ಇಟ್ ಮಾರ್ಟ್. ಲಾಕ್ಡೌನ್ ಸಮಯದಲ್ಲಿ ಮನೆಯಲ್ಲಿದ್ದು ಬೇಜಾರಾಗಿದೆಯಾ? ಹೊರಗಡೆ ಹೋಗಿ ಏನಾದರೂ ತರಬೇಕೆಂದರೆ ಕೊರೋನಾ ಸೋಂಕಿನ ಹೆದರಿಕೆ. ಇದರಿಂದ ತಪ್ಪಿಸಿಕೊಳ್ಬೇಕಾದ್ರೆ ಇಲ್ಲೊಂದಿದೆ ಪರಿಹಾರ. ಅದೇನೆಂದರೆ ದಾಂಡೇಲಿ ನಗರದಲ್ಲಿ ಪ್ರಪ್ರಥಮ ಬಾರಿಗೆ, ಅದರಲ್ಲಿ ಕೊರೋನಾ ಅಂತ ಸಂದರ್ಭದಲ್ಲಿ ಬ್ರಿಂಗ್ ಇಟ್ ಮಾರ್ಟ್ ವತಿಯಿಂದ ನಿಮ್ಮ ಮನೆಗೆ ಅವಶ್ಯಕವಾಗಿ ಬೇಕಾಗಿರುವ ಸಾಮಗ್ರಿಗಳಾದ ದಿನಸಿ ಪದಾರ್ಥ, ತರಕಾರಿ, ಮೀನು, ಮಾಂಸ ಮತ್ತು ಔಷಧಿಗಳಂತಹ ಇನ್ನು ಹಲವಾರು ಸಾಮಗ್ರಿಗಳನ್ನು ಫ್ರೀ ಹೋಮ್ ಡೆಲಿವರಿಯ ಜೊತೆಗೆ ತಲುಪಿಸುತ್ತಿದ್ದಾರೆ. ನೀವು ಮಾಡಬೇಕಾಗಿದ್ದು ಇಷ್ಟೇ, ಜಸ್ಟ್ ಡೈಲ್ 8618647450 ಅಥವಾ 9481485732 ಈ ನಂಬರಿಗೆ ಕರೆ ಮಾಡಿ ಮತ್ತು ಸಾಮಗ್ರಿಗಳನ್ನು ಪಡೆಯಿರಿ. ಆನ್ಲೈನ್ ಪೇಮೆಂಟ್ ಮಾಡಿ ಕ್ಯಾಶ್ ಬ್ಯಾಕ್ ಅನ್ನು ಪಡೆಯಿರಿ. ಮನೆಯಲ್ಲಿಯೇ ಇರಿ, ಸುರಕ್ಷಿತವಾಗಿರಿ. ಷರತ್ತು ಮತ್ತು ನಿಯಮಗಳು ಜಾರಿ. ನಗರದ ಭಿಕ್ಷುಕರಿಗೆ ಆಹಾರದ ಕಿಟ್. ನಗರದಲ್ಲಿ ಲಾಕ್ಡೌನ್ ಇರುವುದರಿಂದ ಯಾವುದೇ ಅಂಗಡಿ, ಹೋಟೆಲ್ ತೆರೆದಿರುವುದಿಲ್ಲ. ಆದ ಕಾರಣ ನಗರದ ನಿರಾಶ್ರಿತರಿಗೆ ಮತ್ತು ಭಿಕ್ಷುಕರಿಗೆ ಒಂದೊತ್ತು ಊಟಕ್ಕೆ ಪರದಾಡುವ ಸ್ಥಿತಿ ಬಂದಿದೆ. ಇಂಥವರ ಕಷ್ಟ ನಂದಿಸಲು ನಗರದ ಔಲಿಯಾ ಮಸ್ಜಿದ್ ಕಮಿಟಿ ವತಿಯಿಂದ ಆಲಾ ಹಜರತ್ ಇಮಾಮ್ ಅಹಮದ್ ರಜಾ ಖಾನ್ ಬರೇಲಿ, ಉತ್ತರ ಪ್ರದೇಶ್ ಇವರ ಹುಟ್ಟುಹಬ್ಬದ ನೆನಪಿಗಾಗಿ ನಗರದ 50 ಬಡ ಭಿಕ್ಷುಕರಿಗೆ ಆಹಾರದ ಕಿಟ್ಟನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಶೌಕತ್ ಅಲಿ ದುಕಾನ್ದಾರ್, ಫೈರೋಜ್ ಅಹಮದ್ ಅತ್ತಾರ್, ನಿಯಾಜ್ ಕಿತ್ತೂರ್ ಮತ್ತು ಜಾಫರ್ ನದಾಫ್ ಉಪಸ್ಥಿತರಿದ್ದರು. ನಗರಕ್ಕೆ ಜಿಲ್ಲಾಧಿಕಾರಿ ಭೇಟಿ. ದಾಂಡೇಲಿ ನಗರದಲ್ಲಿ ಕೊರೋನಾ ಏರುವ ಗತಿಯನ್ನು ನೋಡಿ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ಮುಲ್ಲೈ ಮುಹಿಲನ್ ಎಂಪಿ ರವರು ನಗರಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದರು. ಕೋವಿಡ್-19 ರ ಬಗ್ಗೆ ಮಾಹಿತಿ ಕಲೆ ಹಾಕಿದರು. ನಗರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮಾಧ್ಯಮದವರ ಜೊತೆ ಮಾತನಾಡಿದರು. ಜಿಲ್ಲಾಡಳಿತ ತೆಗೆದುಕೊಂಡಂಥ ಕ್ರಮಗಳು ಯಶಸ್ವಿಯಾಗಿದೆ ಸರ್. ಈಗ ಕೋವಿಡ್ 2ನೇ ಅಲೆ ನಿಯಂತ್ರಣ ಮಾಡಲಿ ನಾವು ಏನೇನು ಕ್ರಮಗಳು ವಹಿಸಿದ್ದೀವಿ ಅಂತ ಈಗ ಒಂದು ವಾರದ ಹಿಂದೆ ತನಕ ಕೂಡ ನಮ್ಮಲ್ಲಿ ಹೈ ಪಾಸಿಟಿವಿಟಿ ರೇಟ್ ಇದೆ, ಜಾಸ್ತಿ ಸಂಖ್ಯೆಯಲ್ಲಿ ಬಂದ್ಬಿಟ್ಟಿದೆ ಅಂತ ಒಂದು ಇದು ಕ್ರಿಯೇಟ್ ಆಗಿದೆ. ಬಟ್ ಇವತ್ತು ನಾವು ಮಾಡಿದ್ದು ವಿಚಾರ ಒಳ್ಳೆಯ ರೀತಿಯಲ್ಲಿ ನಮಗೆ ಫಲವನ್ನು ತಂದಿದೆ ಅನ್ನುವಂಥದ್ದು ನಮಗೆ ಕಾಣ್ತಾ ಇದೆ. ಏನಂತ ಹೇಳಿದರೆ, ಪ್ರಥಮವಾಗಿ ನಾವು ಎಷ್ಟು ಬೇಗ ಈ ರೋಗವನ್ನು ನಾವು ಕಂಡುಹಿಡಿದು ಅಷ್ಟು ಬೇಗ ನಾವು ಅದನ್ನು ಟ್ರೀಟ್ ಮಾಡಲಿಕ್ಕೆ ಸಾಧ್ಯ. ಅವರು ICUಗೆ ಆಕ್ಸಿಜನ್ಗೆ ಹೋಗದ ಹಾಗೆ ಅವರು ಪ್ರಾಣವನ್ನು ಕಾಪಾಡಿಸೋದಕ್ಕೆ ನಾವು ಕ್ರಮಗಳನ್ನ ವಹಿಸ್ಬೋದು. ಸೊ ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾನ್ಷಿಯಸ್ಲಿ ವಿ ಡಿಸೈಡೆಡ್ ದ್ಯಾಟ್ ಅಗ್ರೆಸಿವ್ ಟೆಸ್ಟಿಂಗ್ ಅರ್ಲಿ ಮನೆಗೆ ಹೋಗ್ಬಿಟ್ಟು ಈಗೇನು ಸರ್ಕಾರ ಮನೆಗೆ ಹೋಗಿ 1.5 ತಿಂಗಳ ಹಿಂದೆಯೇ ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ವಿಚಾರವನ್ನು ಮಾಡಿದ್ವಿ. 2 ರೌಂಡು ನಮ್ಮ ಆಶಾಸು ಮನೆಗೆ ಹೋಗ್ಬಿಟ್ಟು ಸರ್ವೆ ಮಾಡಿ ಸ್ಪೆಸಿಫಿಕಲಿ ಯಾರಿಗೆ ಸಿಂಟಮ್ಸ್ ಇತ್ತು ಅವ್ರಿಗೆ ಟೆಸ್ಟ್ ಮಾಡಿ ಅವ್ರನ್ನ ಕಂಡುಹಿಡಿಯೋದ್ರಿಂದನೇ ನಮಗೆ ಪಾಸಿಟಿವಿಟಿ ರೇಟು ಜಾಸ್ತಿ ಕಾಣ್ತೀವಿ. ಅಂದರೆ ಎಷ್ಟು ಜನ ಟೆಸ್ಟ್ ಮಾಡ್ತೀವಿ ಅದರಲ್ಲಿ ಎಷ್ಟು ಜನ ಪಾಸಿಟಿವ್ ಬರ್ತಾರೆ. ಸೊ ಅದರಲ್ಲಿ ನಮಗೆ ಜಾಸ್ತಿಯಾಗಿ ಬಂತು. ಬಟ್ ಆದರೆ ಅದರದ್ದು ಒಳ್ಳೆಯ ಪರಿಣಾಮ ನಮಗೆ ಕಾಣ್ತಾ ಇದೆ. ಯಾಕಂತ ಹೇಳಿದರೆ ಇಷ್ಟು ಜನ ನಾವು ಸತತವಾಗಿ 900,000 ಕೇಸಸ್ ಪರ್ ಡೇ ಅಂತ ಬರ್ತಾ ಇದ್ರು ನಮ್ಮ ಹಾಸ್ಪಿಟಲೈಸೇಷನ್ ಇವತ್ತು ತನಕ ಒಂದು 540. ಸೊ ಹಂಗಿದ್ರೆ ನಾವು ಅರ್ಲಿಯರ್ ಆಗಿ ಡಿಟೆಕ್ಟ್ ಮಾಡಿದ್ವಿ, ಜಾಸ್ತಿ ಜನ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಹಣ ತಪ್ಪಿಸಿದ್ವಿ ಅಂತ ಒಂದು ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಅದು ಒಳ್ಳೆಯ ರೀತಿಯಲ್ಲಿ ನಮಗೊಂದು ಪರಿಣಾಮವನ್ನು ಕೊಟ್ಟಿದೆ. ಈ ಆಕ್ಸಿಜನ್ ಪ್ಲಸ್ ಇನ್ನೊಂದು ವಿಚಾರ ನಾವು ಮಾಡಿದ್ದು, ಎಲ್ಲನೂ ಕೂಡ ಸೆಂಟ್ರಲೈಸ್ ಮಾಡಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿ ಕೆಪಾಸಿಟಿ ಇಲ್ಲ. ಟೆರ್ಷರಿ ಹಾಸ್ಪಿಟಲ್ಸ್, ಬೇರೆ ಪ್ರೈವೇಟ್ ಹಾಸ್ಪಿಟಲ್ಸ್ ಇಲ್ಲ, ಮಲ್ಟಿ ಸ್ಪೆಷಾಲಿಟೀಸ್ ಹಾಸ್ಪಿಟಲ್ಸ್ ಇಲ್ಲ. ಅಕ್ಕಪಕ್ಕ ಜಿಲ್ಲೆಯಲ್ಲೆಲ್ಲ ಬೆಡ್ಗಳು ಖಾಲಿ ಆಗುತ್ತೆ ಅಂತ ನಾವು ಅನುಮಾನ ಮಾಡಿಕೊಂಡು ಪ್ರತಿಯೊಂದು ತಾಲೂಕು ಹಾಸ್ಪಿಟ್ಲನ್ನು ನಾವು ಬಲ ತುಂಬಿಸಲಿಕ್ಕೆ ಒಳ್ಳೆಯ ಫಲವನ್ನು ಕೊಟ್ಟಿದೆ. ಈಗ 545 ಜನ ಏನು ಬೆಡ್ಡಲ್ಲಿದ್ದಾರೆ, ಅದರ ಪೈಕಿ 440 ಜನ ತಾಲೂಕು ಹಾಸ್ಪಿಟಲ್ಸ್ಲೇ ಹ್ಯಾಂಡಲ್ ಮಾಡ್ತಾರೆ. ಈಗ ದಾಂಡೇಲಿಯಲ್ಲಿ ಸರಿ ಸುಮಾರು ಎಷ್ಟು ಜನ ಟ್ರೀಟ್ ಮಾಡಿದ್ದೀಗ? 240.
253 ಕೋವಿಡ್ ಪೇಷಂಟ್ಸನ್ನು ಎರಡನೇಲೆಯಲ್ಲಿ ದಾಂಡೇಲಿ ಹಾಸ್ಪಿಟಲ್ ಟ್ರೀಟ್ ಮಾಡಿ ಇರಿಸಬೇಕು. ಇಷ್ಟೊಂದು ರಿಮೋಟ್ ಪಾಕೆಟ್ ಇದೆ ಅಂತ ನಾವು ನೋಡಬೇಕು. ದಾಂಡೇಲಿಯಲ್ಲಿ ಡಾಕ್ಟರ್ಸ್ ಕೊರತೆ ಇದ್ರೂ ಸಹಿತ ಡಾಕ್ಟರ್ಸ್ ರೈಸನ್ ಅಪ್ ಟು ದ ಅಕೇಶನ್. ಅಡ್ಮಿನಿಸ್ಟ್ರೇಷನಿಂದ ಅವರಿಗೆಲ್ಲ ಸಹಕಾರನ ಕೊಟ್ಟು ಈಗ ಇದನ್ನು ಮಾಡಿದ್ದಾರೆ. ಮುಂದೆ ಇದನ್ನು ಮಾಡ್ಕೊಂಡು ಹೋಗ್ತಾರೆ. ಇನ್ನಷ್ಟು ಅದನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ನಾವು ಕ್ರಮಗಳನ್ನ ವಹಿಸ್ತೀವಿ. ದಾಂಡೇಲಿಯಲ್ಲಿ ಈಗ ನಾವು ನೋಡಿದ್ದು, ದಾಂಡೇಲಿ ಸ್ಪೆಸಿಫಿಕ್ ಆಗಿ ಹೇಳಬೇಕಂದ್ರೆ ಇಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಜನರು ಬಂದ ಕೂಡಲೇ ಸಿಂಟಮ್ಸ್ ಬಂದ ಕೂಡಲೇ ಬರ್ತಾ ಇಲ್ಲ. ಲೋಕಲಲ್ಲಿ ಕೆಲವು ಕ್ವಾಕ್ಸ್ ಕಡೆ ಹೋಗ್ತಾ ಇರುವಂಥದ್ದು ಜಾಸ್ತಿ ಕಾಣ್ತಾ ಇದೆ. ಆದರೆ ಜಾಸ್ತಿ ಸಂಖ್ಯೆಯಲ್ಲಿ ಅವರು ಒಂದು ಅಡ್ವಾನ್ಸ್ ಸ್ಟೇಜಲ್ಲಿ ಬರೋದ್ರಿಂದ ಅವ್ರಿಗೆ ಈ ಸಮಸ್ಯೆಗಳು ಬರ್ತದೆ. ಅವರು ICUಗೆ ಹೋಗ್ತಾರೆ, ಇಲ್ಲ ಅವರು ತೀರ್ಕೊಳ್ಳುವಂಥ ಸ್ಥಿತಿಗತಿ ಇಲ್ಲಿ ಹೆಚ್ಚು ಕಾಣ್ತಾ ಇದೆ. ಇದು ಜನರಲ್ಲಿ ಜಾಗ್ರತೆ ಮುಟ್ಟಬೇಕು ಅಂತ ನಿಮಗೆಲ್ಲರಿಗೂ ಹೇಳ್ಕೊಳ್ತೀನಿ. ಈಗಾಗಲೇ ಗಿವನ್ ಡಿರೆಕ್ಷನ್ಸ್, ದ ಟೀಮ್, ಹೆಲ್ತ್ ಡಿಪಾರ್ಟ್ಮೆಂಟ್ ಟೀಮು ಇಮಿಡಿಯೇಟ್ಲಿ ಕ್ರ್ಯಾಕ್ ಡೌನ್ ಮಾಡಬೇಕು. ಕ್ವಾಕ್ಸ್ ಯಾರಿದ್ದಾರೆ ಅವ್ರ ಮೇಲೆ ಕೇಸ್ಗಳು ಬುಕ್ ಮಾಡಬೇಕು. ಜನರು ಸಹಿತ ಪೊಲೀಸ್ ಅವರು ಕೂಡ ಅದಕ್ಕೆ ಟೀಮ್ ಆಗಿ ಹೋಗ್ಬಿಟ್ಟು ಕ್ವಾಕ್ಸನ್ನು ಇಮಿಡಿಯೇಟ್ಲಿ ಕ್ರ್ಯಾಕ್ ಡೌನ್ ಮಾಡಬೇಕು. ಆ್ಯಂಡ್ ದೆನ್ ಜನರು ಸಹಿತ ಏನು ಆಗಲ್ಲ ಅಂತ ಮನೆಯಲ್ಲಿ ಉಳ್ಕೋಬಾರ್ದು. ಫಸ್ಟ್ 5 ಡೇಸಲ್ಲಿ ನಿಮ್ಮ ಜ್ವರ ಕಡಿಮೆ ಆಗಿ ಸರಿಯಾದರೆ ಆಯಿತು. 6th 7th ಡೇ ಮತ್ತೆ ಜ್ವರ ಬಂದರೆ, ಇಲ್ಲ ಇರುವಂಥ ಜ್ವರ ಹೆಚ್ಚಾದರೆ, ಉಸಿರಾಟದ ತೊಂದರೆ ಬಂದರೆ 5 to 7 ಡೇಸ್ ಆಫ್ ಆನ್ಸೆಟ್ ಆಫ್ ಸಿಂಪ್ಟಮ್ ಇದ್ದರೆ ಕೂಡಲೇ ಆಶಾ ಕಾರ್ಯಕರ್ತೆಗೆ, PHಗೆ, ಹೆಲ್ಪ್ಲೈನ್ಗೆ ಫೋನ್ ಮಾಡಿ ಟೆಸ್ಟ್ ಮಾಡ್ತಾರೆ. ನಿಮ್ಮನ್ನು ಕೋವಿಡ್ ಕೇರ್ ಸೆಂಟ್ರಿಗೆ ದಯಮಾಡಿ ಬನ್ನಿ. ಈಗ 5 ಜನ ಕೋವಿಡ್ ಕೇರ್ ಸೆಂಟ್ರಿಗೆ ಬಂದ ಕೂಡಲೇ ಅದರಲ್ಲಿ ಗೊತ್ತಾಯ್ತು ಈಗ 3 ಜನ ಅಲ್ಲಿಂದ ಹಾಸ್ಪಿಟಲ್ಗೆ ಬಂದರು. ಇವ್ರು ನಾವು ಕೋವಿಡ್ ಕೇರ್ ಸೆಂಟ್ರಿಗೆ ತರಿಸದೇ ಇದ್ದರೆ ಅವ್ರವ್ರ ಮನೆಗಳಿದ್ದಿರ್ತಾರೆ. ಇನ್ನೂ ಕೆಟ್ಟದಾಗಿ ಸ್ಥಿತಿಗತಿಯಲ್ಲಿ ಅವರು ಬಂದಾಗ ಅವ್ರನ್ನ ಕಾಪಾಡಿಸಲಿಕ್ಕೆ ಸಾಧ್ಯ. ಆದ್ದರಿಂದ ಈ ಕೋವಿಡ್ ಕೇರ್ ಸೆಂಟ್ರಿಗೆ ತರಿಸುವಂಥದ್ದು ಈ 5 to 7 ಡೇಸಲ್ಲಿ ಅವನ್ನ ನೋಡಿ ಕೂಡಲೇ ಅವರಿಗೆ ಶಿಕ್ಷೆ ಕೊಡುವಂಥ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಆಗುವಂಥ ಪ್ರಯತ್ನ, ಅದನ್ನು ನೀವು ಅರ್ಥ ಮಾಡಿಕೊಂಡು ಜನರು ಹೊರಗೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ದಾಂಡೇಲಿ ಈ ಸಾರ್ವಜನಿಕ ಆಸ್ಪತ್ರೆಯನ್ನ ತಾಲೂಕು ಆಸ್ಪತ್ರೆಯನ್ನಾಗಿ ಮಾಡಲಿಕ್ಕೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳು ಇರುವಾಗ ತಾವು ಈ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಈ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂತ ವಿನಂತಿ ಇದೆ. ಖಂಡಿತವಾಗಿ ಮಾಡ್ತೀನಿ. ಈ ದಾಂಡೇಲಿ ಆಸ್ಪತ್ರೆಯು ಒಂದು 50 ಬೆಡೆಡ್ ಹಾಸ್ಪಿಟಲ್ ಆಗಿ ಒಂದು CHC ಆಗಿ ಇದ್ರೂ ಸಹಿತ ಈ ಒಂದು ಕೋವಿಡ್ ನಿಯಂತ್ರಣದಲ್ಲಿ ಅದರ ಕಾರ್ಯವೈಖರಿಯನ್ನು, ಅದರ ಕೆಪಾಸಿಟಿಯನ್ನು ಈ ಡಾಕ್ಟರ್ಸ್ ಟೀಮು ಪ್ಲಸ್ ಇವರು ತೋರಿಸಿದ್ದಾರೆ. ಆ್ಯಂಡ್ ಇದರ ಏನು ನಮಗೆ ಬೇಡಿಕೆ ಇದೆ ಅನ್ನುವಂಥದ್ದು ಗೊತ್ತಾಗಿದೆ. ಸೊ ದಾಂಡೇಲಿಯಲ್ಲಿ ಇದು ಖಂಡಿತವಾಗಿ ಇದು ಒಂದು ತಾಲೂಕಾ ಲೆವೆಲ್ ಹಾಸ್ಪಿಟಲ್ ಅಲ್ಲ, ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿ ಆಗಬೇಕು ಅನ್ನುವಂಥದ್ದು, ಆ ರೀತಿಯಲ್ಲಿ ಒಂದು ರಿಕ್ವೈರ್ಮೆಂಟ್ ಅಂತೂ ಇದೆ. ಇದನ್ನು ಖಂಡಿತವಾಗಿ ನಾವು ಸರ್ಕಾರ ಗಮನಕ್ಕೆ ತರ್ತೀವಿ. ಸಚಿವರ ಮುಖಾಂತರ ಅದಕ್ಕೆ ಸೂಕ್ತವಾದ ಒಂದು ಇದನ್ನು ನಾವು ಮಾಡ್ತೀವಿ. ಸರ್, ಇನ್ನು 2 ಮಿನಿಟ್ ಈ ಬಗ್ಗೆ ನಾವು ಚಿಂತನೆ ಮಾಡಿರಲಿಲ್ಲ. ಅಂದರೆ ಆಕ್ಸಿಜನ್ನ ತರಿಸುವುದಕ್ಕೆ ಗಾಡಿ ವ್ಯವಸ್ಥೆ, ಡ್ರೈವರ್ ವ್ಯವಸ್ಥೆ ಇದೆಲ್ಲ ಮಾಡಿದ್ವಿ. ಪಾಪ ಡ್ರೈವರ್ಗೂ ಊಟ ವ್ಯವಸ್ಥೆಯನ್ನು ಮಾಡಬೇಕಾಯಿತು. ಬಹುಶಃ ಈಗ ನಾವು ಮಾಡ್ತಿದ್ದೀವಿ. ಅದನ್ನು ಒಂದು ಇನ್ಸ್ಟಿಟ್ಯೂಷನಲೈಸ್ ಆಗಿ ನೀವು ಹೇಳಿದ್ದ ಸಲಹೆನ ನಾನು ಜಿಲ್ಲೆಯಲ್ಲಿ ಉಳಿದ ಕಡೆಯನ್ನು ಕೂಡ ಅದನ್ನು ನಾನು ಅವರು ಗ್ರೂಪ್ ಆಂಬುಲೆನ್ಸ್ ಗ್ರೂಪ್ ಡಿ ಡಿಪಾರ್ಟ್ಮೆಂಟ್ ಸ್ಟಾಫ್ ಇದೆ ಸರ್. ಸೊ ಐ ರಿಕ್ವೆಸ್ಟ್ ಅಟ್ ಲೀಸ್ಟ್ ದಟ್ 40 people ಶುಡ್ ಗೆಟ್ ವ್ಯಾಕ್ಸಿನೇಟೆಡ್. ಇವರು ಸೊ ಹಾಗಾಗಿ ದಯಮಾಡಿ ಅದನ್ನು ಒಂದು ನಮ್ಗೆ ಅವಕಾಶ ಪ್ರಯಾರಿಟಿ ಗ್ರೂಪ್ ಈಗ ಒಂದೊಂದಾಗಿ ಮಾಡ್ತಾ ಬರ್ತಾ ಇದ್ದೀನಿ. ಈಗಾಗಲೇ ಕೋವಿಡ್ 2ನೇ ಅಲೆಯಿಂದ ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಸಾಕಷ್ಟು ಪ್ರಾಣಹಾನಿಯಾಗಿದೆ ಸರ್. ಒಂದು ವೇಳೆ 3ನೇ ಅಲೆ ಅಂತ ಬಂದರೆ ಇದನ್ನು ನೀವು ತಡೆ ಹಾಕಲಿಕ್ಕೆ ಯಾವುದಾದ್ರೂ ತಯಾರಿ ಮಾಡ್ಕೊಂಡಿದ್ದೀರಾ? ಮಾಡ್ತಾ ಇದ್ದೀವಿ. ಇದೆಲ್ಲನೇ ತಯಾರಿಗಳೇ. 3ನೇ ಅಲೆ ಮಕ್ಕಳಿಗೆ ಬರುತ್ತಂತ ಒಂದು ಇದನ್ನು ತಜ್ಞರು ಹೇಳ್ತಿದ್ದಾರೆ. ಅದಕ್ಕೆ ನಾವು ಮಕ್ಕಳ ತಜ್ಞರು ಇಲ್ಲ ನಮ್ಮ ಜಿಲ್ಲೆಯಲ್ಲಿ. ಅದಕ್ಕೆ ನಾವು ರಿಕ್ವೈರ್ಮೆಂಟನ್ನು ಮಾಡಿಕೊಂಡು ಸರ್ಕಾರ ಮಟ್ಟದಲ್ಲಿ ಟೋಟಲ್ ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಪ್ರಪೋಸಲ್ಗಳನ್ನ ಕಳಿಸ್ತಾ ಇದ್ದೀವಿ. ಬೇರೆ ಬೇರೆ ಏನು ವ್ಯವಸ್ಥೆಗಳು ಮಾಡಬೇಕು ಅಂತ ನಾವು ವಿ ವಿಲ್ ಡೂ ಸಬ್ಸೆಕ್ವೆಂಟ್ಲಿ. ಈಗ ಏನು ಸ್ವಲ್ಪ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದು ಸ್ವಲ್ಪ ಕಡಿಮೆ ಆದ ಕೂಡಲೇ ವಿ ವಿಲ್ ಸ್ಟಾರ್ಟ್ ದಟ್. ಸರಿ ಸರ್. ಆ ರೀತಿ ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ ಅಲ್ಲಿ ಯಾರು ಸಿಂಪ್ಟಮ್ಸ್ ಇದ್ದಾರೆ ಮನೆ ಮನೆಗೆ ಹೋಗುತ್ತೆ, ಸಿಂಪ್ಟಮ್ಸ್ನ ಅಲ್ಲೇ ಟೆಸ್ಟ್ ಮಾಡಿ ರ್ಯಾಪಿಡ್ ಟೆಸ್ಟ್ ಇಟ್ಕೊಂಡು ನಿಮ್ಮ ಜಾಗೃತಿಗಳಿಗೆ ಕಡಿಮೆ ಇದೆ. ಒಂದೇ ಟೌನ್ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ದೊಡ್ಡ ಅನಾಹುತ. ಯಾವ ಕಷ್ಟ ಮಾಡಲಿಕ್ಕೆ
ಸ್ವಲ್ಪ ಬುದ್ಧಿ ಕೊಟ್ಟು ಬುದ್ಧಿ ಮಾತು ಕೇಳಿ ನೋಡೋಣ. ಭಾಳ ಮಂದಿ ಮಾಡಿಸ್ಕೊಂಡಿದೆ ಸರ್. ಕೌನ್ಸಿಲ್ ಕೂಡ ಯಾರು ವ್ಯಾಕ್ಸಿನೇಷನ್ ಮಾಡ್ಕೊಂಡಿಲ್ಲ ಸರ್. ಕೆಲಸ ಮಾಡಿ ಲೇಬರ್ ಇದ್ದಾರೆ, ಅದರಲ್ಲಿ ಲೇಬರ್ ಯೂನಿಯನ್ ಯಾರು ಪ್ರಮುಖವಾಗಿದ್ದಾರೆ, ಯಾರು ಮತ್ತೆ ಕೇಳ್ತಾರೆ ಅಂತ ಅವ್ರಿಗೆ ಕರಿ, NGOs ಕರಿ, ಅವ್ರಿಗೆ ನೀವು ಕಂಪ್ಲೀಟ್ ಕನ್ವಿನ್ಸ್ ಮಾಡ್ತೀವಿ. ಡಾಕ್ಟರ್ಸ್ ಜೊತೆ ಮಾತಾಡಿ ಕನ್ವಿನ್ಸ್ ಮಾಡಿ ಅವ್ರ ಮುಖಾಂತರ ಮದ್ದು ತಿಂದು ಸರಿ ಆಗ್ತದೆ. ಹೊರಗೆ ಬಂದಿಲ್ಲ ಹಂಗೆ ಇಟ್ಬಿಟ್ರೆ ಡೇಂಜರ್ಗೆ ಹೋಗುವಾಗ ಕೊನೆಗೆ ಕಿತ್ತು ಹೋಯ್ತವರೆಲ್ಲ 10 ಜನ ಕಿತ್ಕೊಂಡಿರ್ತಾರೆ. ನಿಮಗೆ ತುಂಬ ಜಾಸ್ತಿ ಇದೆ. ಗಣಪತಿ ಶಾಸ್ತ್ರಿ ಏನು ಮಾಡಿ ಅದೇ ಚೀಫ್ ನೀವು ಮಾತಾಡ್ತಿದ್ದೀರೋ ಆ್ಯಂಬುಲೆನ್ಸ್ ಅಂತ ಅವ್ರು ಎಲ್ಲಿ ಬರ್ತಾರೆ ಬರಲಿ ಇನ್ನೂ ಅಲ್ಲಿ ನಮ್ಮ ಚಾನೆಲಿಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 7022825122 ಮತ್ತು 9986177322. ನಾನು ನಿಮ್ಮ ಪ್ರತಿನಿಧಿ ಅಕ್ಷತಾ ಚವಾಣ್, ಕ್ಯಾಮ್ರಾಮ್ಯಾನ್ ಲತೇಶ್ ಚಾಟ್ಲಾ ಜೊತೆ ವರದಿಗಾರರು ಸರ್ಫರಾಜ್ ಶೇಖ್. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್, ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.